ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಅಗ್ನಿ ಮತ್ತೆ ಸಾಕ್ಷಿ ಒಂದಾಗೋ ಗಳಿಗೆ ಬಂದಿದ್ರೆ ಇಲ್ಲಿ ಆದಿತ್ಯ ಮತ್ತೆ ಅಗ್ನಿಗೆ ರಾಜು ಅಲಿಯಾಸ್ ಯುವಿಯ ನಿಜ ಬಂಡವಾಳ ಏನು ಅನ್ನೋದು ಗೊತ್ತಾಗೋ ಸಮಯ ಬಂದದ. ಹಾಗಿದ್ರೆ ಏನಾಯ್ತು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಅಗ್ನಿಗೆ ಗಂಟ್ಲು ಸರಿಯಿಲ್ಲ, ಮಾತು ಬರ್ತಿಲ್ಲ, ಅದನ್ನ ನೋಡಿ ಸಹಿಸೋಕಾಗ್ತಿಲ್ಲ ಸಾಕ್ಷಿಗೆ. ಹಾಗಾಗಿ ಸಾಕ್ಷಿ ಕಷಾಯ ಮಾಡೋಕೆ ಹೋಗ್ತಾಳೆ. ಆದ್ರೆ ಕಷಾಯ ಮಾಡ್ಬೇಕಾದ್ರೆ ಇಡೀ ಮನೆಗೆ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಏನಿದು ಅಂತ ಬಂದು ಕೇಳಿದಾಗ ಅಗ್ನಿಗೋಸ್ಕರ ಕಷಾಯ ಮಾಡ್ತಿರೋ ವಿಷಯ ಹೊರ ಬೀಳುತ್ತೆ. ಬೇಡ ಸಾಕ್ಷಿ, ಇದನ್ನ ಅಣ್ಣ ಕುಡಿಯಲ್ಲ, ಅದ್ರಲ್ಲೂ ಈ ಸ್ಮೆಲ್ಲನ್ನು ಕುಡಿತಾನ, ಖಂಡಿತ ಇಲ್ಲ ಅಂದಾಗ ನಾನು ಕೊಟ್ರೆ ಕುಡಿಯಲ್ಲ ಅಂತ ಗೊತ್ತು, ಆದ್ರೆ ನೀನ್ ಕೊಟ್ರೆ ಕುಡಿತಾನಲ್ವಾ ಆದಿತಿ, ನೀನೇ ಕೊಡು ಅಂತ ಹೇಳ್ತಾಳೆ ಸಾಕ್ಷಿ. ಸರಿ ಆಯ್ತು, ನಾನೇನೋ ಕೊಡ್ತೀನಿ, ಆ ನಂತರ ನನಗೂ ಬೇಡ ಅಂತಾನೆ ಅಂತ ಹೇಳಿ ಆದಿತಿ ಹೇಳಿದಾಗ ಬೇಡ ಅಂತಾರೆ ಅಂತ ನನಗೆ ಗೊತ್ತದೆ, ಆದ್ರೆ ನಾನು ಹೇಳ್ತೀನಿ ಆ ರೀತಿ ಹೇಳು, ಪಕ್ಕ ಅಗ್ನಿ ಸರ್ ಆ ಒಂದು ಕಷಾಯವನ್ನ ಕುಡ್ದೇ ಕುಡಿತಾರೆ, ಅವ್ರ ಗಂಟ್ಲು ಸರಿ ಹೋಗ್ಬೇಕು ಅಂತ ಹೇಳಿ ಸಾಕ್ಷಿ ಹೇಳಿದಾಗ ಅದಿತಿ ಮತ್ತೆ ಗೋಪಣ್ಣ ಕೂಡ ಒಪ್ಕೋತಾರೆ. ಈ ಕಡೆ ಅದಿತಿ ಮತ್ತೆ ಗೋಪಣ್ಣ ಇಬ್ರು ಕೂಡ ಹೋಗಿದೆ. ಆಲ್ರೆಡಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಗ್ನಿಗೆ. ಏನಿದು ಅಂತ ಕೇಳಿದಾಗ ಕಷಾಯ ಅಣ್ಣ ನಿನ್ಗೋಸ್ಕರ ಮಾಡ್ಕೊಂಡು ಬಂದಿರೋದು, ಗೋಪಣ್ಣನೇ ಮಾಡಿರೋದು, ತುಂಬಾ ಚೆನ್ನಾಗಿದೆ, ಕಷ್ಟ ಆಗ್ಬೋದು ಆದ್ರೆ ಕುಡಿದ್ರಂತೂ ಸಖತ್ತಾಗಿರತ್ತೆ, ನೀನ್ ಇದನ್ನ ಕುಡಿದ್ ನೋಡು, ಸೆಕೆಂಡ್ ಅಲ್ಲಿ ನಿನ್ ಗಂಟ್ಲು ಸರಿ ಹೋಗ್ಬಿಡತ್ತೆ, ಎಷ್ಟು ದಿನ ಅಂತ ಇದೇ ರೀತಿ ಇರ್ತೀಯಾ, ಡಿಪೆಂಡ್ ಆಗ್ತೀಯಾ ಅಂತ ಹೇಳಿದಾಗ ಕುಡಿಯೋಕೆ ಅಂತ ಹೋಗ್ತಾರೆ. ಬಟ್ ಸಹಿಸ್ಕೊಳಕ್ಕಾಗಲ್ಲ, ಇಟ್ಬಿಡ್ತಾರೆ. ಸಾಕ್ಷಿ ದೂರದಿಂದನೇ ನೋಡ್ತಿದ್ದಾಳೆ, ನನಗೆ ಬೇಡವೇ ಬೇಡ, ನಾನಂತೂ ಕುಡಿಯೋದೇ ಇಲ್ಲ ಅಂತ ಹೇಳಿ ಅಗ್ನಿ ಹೇಳ್ತಾರೆ. ಆಗ ಇಲ್ಲಿ ಗೋಪಣ್ಣ ಮತ್ತೆ ಅದಿತಿ ಇಬ್ರು ಕೂಡ ಸರಿ ಆಯ್ತು ಬಿಡು ಅಣ್ಣ, ಕುಡಿಬೇಡ, ನೀನು ಕುಡಿದೇ ಇದ್ರೆ ಯಾವಾಗಲೂ ಸಾಕ್ಷಿ ನಿನ್ನ ಜೊತೆಲೇ ಇರಬೇಕು, ಇರು ಬಿಡು, 24 ಗಂಟೆ ಅವಳ ಜೊತೆನೇ ಇರು, ಅವ್ಳ ಜೊತೆನೇ ಆಫೀಸ್ಗೆ ಹೋಗು, ಮನೆಯಲ್ಲೂ ಅವಳ ಜೊತೆನೇ ಇರು, ನಿನ್ನ ವಾಯ್ಸ್ ಎಲ್ಲ ಅವಳೇ ಹೇಳಿ, ನೀನು ಏನು ಮಾತಾಡಬೇಡ, ಇನ್ನು ಮುಂದೆ ನೀನು ಅವಳಾಗಿರಲಿ, ಅವಳು ನೀನಾಗಿರ್ಬೇಕಾಗತ್ತೆ, ಅದು ಇದು ಅಂತ ಹೇಳಿ ಏನೇನೋ ಹೇಳ್ಬಿಡ್ತಾರೆ ಇಲ್ಲಿ ಅದಿತಿ ಮತ್ತೆ ಗೋಪಣ್ಣ. ಆಗಾಗುತ್ತೆ ಅಂತ ಅಗ್ನಿ ಕುಡಿತಾರೆ. ಕುಡಿದ ಸೆಕೆಂಡ್ ಅಲ್ಲಿ ವಾಯ್ಸ್ ಕೂಡ ಬಂದ್ಬಿಡುತ್ತೆ. ಆಗ ಸಾಕ್ಷಿ ಅಲ್ಲಿಗೆ ಎಂಟ್ರಿ ಕೊಟ್ರೆ ಇಲ್ಲಿ ಸಾಕ್ಷಿಗೆ ನಾನು ಈ ರೀತಿ ಗಂಟು ಇಲ್ದೇ ಇರೋದೇ ಬೇಕಾಗಿತ್ತು, ನನ್ನಿಂದಾನೇ ಎಲ್ಲ ನನ್ನ ಡಿಪೆಂಡ್ ಆಗಿದ್ರು ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ರು. ಇವಾಗ ಪಾಪ ತುಂಬಾ ಹೊಟ್ಟೆ ಉರಿತಾ ಇರುತ್ತೆ ಗಂಟ್ಲು ಬಂದದ್ರಿಂದ ಅಂತ ಹೇಳಿ ಹೇಳ್ತಾರೆ. ತುಂಬಾ ವಿಚಾರ ಆಗುತ್ತೆ ಸಾಕ್ಷಿ ಅದಿತಿ ಗೋಪಣ್ಣ ಮೂವರಿಗೂ ಕೂಡ. ಬಿಕಾಸ್ ಸಾಕ್ಷಿನೇ ಇವತ್ತು ಗಂಟ್ಲು ಬರ್ಸಿದ್ದು, ಬಟ್ ಇಲ್ಲಿ ಅಣ್ಣ ತಪ್ಪು ತಿಳ್ಕೊತಿದ್ದಾನೆ ಅಂತ ಅದಿತಿಗೆ ಅನ್ಸುತ್ತೆ, ಬಟ್ ಇಲ್ಲಿ ಆಗ್ಲೇ ಹಾಗೆ ಮಾತಾಡೋದು ಅಂತ ಸಾಕ್ಷಿ ಅನ್ಕೊಂಡೆ ಹೊಟ್ಟೋಗ್ಬಿಡ್ತಾಳೆ. ಅಲ್ಲಿ ಸಾಕ್ಷಿ ಮನೆಗೆ ಅದಿತಿ ಮತ್ತೆ ಅಗ್ನಿ ಎಂಟ್ರಿ ಕೊಡೋ ಚಾನ್ಸಸ್ ಇದೆ. ಆ ಒಂದು ಸಮಯದಲ್ಲಿ ಖಂಡಿತ ರಾಜು ಅಲಿಯಾಸ್ ಯುವಿಯ ಕೇಲ್ ಕತಮ್ ನಾಟಕ ಬಂದ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಗ್ಬಹುದು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ರೀಚ್ ಮಾಡೋದನ್ನ